ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಮ್ಯಾಚ್ ಈ ಬಾರಿ ಐಪಿಎಲ್ ಆಯೋಜನೆ ಆಗುತ್ತಾ? ಈ ಒಂದು ಪ್ರಶ್ನೆ ಈಗ ಫ್ಯಾನ್ಗಳಿಗೆ, ಆರ್ಸಿಬಿ ಅಭಿಮಾನಿಗಳಿಗೆ ಇದ್ದೇ ಇದೆ. ಚಿನ್ನಸ್ವಾಮಿಯಲ್ಲೇ ಆರ್ಸಿಬಿ ಮ್ಯಾಚ್ ಆಯೋಜನೆ ಆಗ್ಲಿದೆ. ಯಾಕಂದ್ರೆ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿದೆ ಆರ್ಸಿಬಿ ಕೆಎಸ್ಸಿಎಗೆ. ವಿಶೇಷವಾಗಿ ಸೇಫ್ಟಿ ಸಂಬಂಧಪಟ್ಟ ಹಾಗೆ ಐಪಿಎಲ್ ಮ್ಯಾಚ್ ನಡೆಸಬೇಕಾದ್ರೆ ಬಹಳಷ್ಟು ಭದ್ರತೆ ಬೇಕು. ಜೊತೆಗೆ ಒಳ ಹೋಗೋದಕ್ಕೆ, ಪ್ರವೇಶ ಮಾಡೋಕೆ ಅಲ್ಲಿ ಸೂಕ್ತವಾದಂಥ ಜಾಗ ಇಲ್ಲ ಅಂತ ಹೇಳಲಾಗಿದೆ. ಕೆಎಸ್ಸಿಎಗೆ ಕಂಡೀಷನ್ ಹಾಕಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್. ಏನ್ ಕಂಡೀಷನ್ ಹಾಕಿದೆ? ಸುರಕ್ಷತಾ ಕ್ರಮಗಳ ಬಗ್ಗೆ ಈಗ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಒಂದು ಫಾರ್ಮಲ್ ಕಮ್ಯುನಿಕೇಶನ್ ಆಗಿದೆ ಕೆಎಸ್ಸಿಎ ಜೊತೆಗೆ. ಆರ್ಸಿಬಿ 300ರಿಂದ 350 AI ಎನೇಬಲ್ಡ್ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಂತ ಪ್ರಪೋಸಲ್ ನಾವು ಇಟ್ಟಿದ್ದೀವಿ. ಜೊತೆಗೆ ಅದಕ್ಕಾಗುವಂಥ 4.5 ಕೋಟಿ ವೆಚ್ಚವನ್ನು ಆರ್ಸಿಬಿಯೇ ಭರಿಸುತ್ತೆ. ಸೊ ಈ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ. ಈಗ AI ಎನೇಬಲ್ಡ್ ಕ್ಯಾಮ್ರಾ ಆಲ್ಮೋಸ್ಟ್ 300ರಿಂದ 350 ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಹಾಗಾಗಿ ನಾವು ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಎಲ್ಲೆಲ್ಲಿ ಜನ ಓಡಾಡ್ತಿದ್ದಾರೆ, ಹೇಗೆ, ಎಲ್ಲಿ ವ್ಯವಸ್ಥೆ ಆಗಬೇಕು, ಎಲ್ಲಿ ರಶ್ ಇದೆ, ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರ್ಸಿಬಿ ಈಗ ಕಂಡೀಷನ್ ಹಾಕಿದೆ. IPL ಪಂದ್ಯ ಆಡೋದಕ್ಕೆ CCTV ಕಣ್ಗಾವಲು ಬೇಕು. ಆರ್ಸಿಬಿ ಪ್ರೇಕ್ಷಕರ ಸುರಕ್ಷತೆಗೆ ಮಹತ್ವ ಕೊಡಬೇಕು. ಕೆಎಸ್ಸಿಎಗೆ ಕಂಡೀಷನ್ ಹಾಕಿದಂಥ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕ್ರೀಡಾಂಗಣದ ಸುತ್ತ AI ಕ್ಯಾಮ್ರಾಗಳ ಅಳವಡಿಕೆ ಆಗಬೇಕು. ಅದು ಕೂಡ 300ರಿಂದ 350. ಪ್ರೇಕ್ಷಕರ ಚಲನವಲನ ಗಮನಿಸುವುದಕ್ಕೆ ಇದು ಸಹಕಾರಿ. ಪ್ರೇಕ್ಷಕರ ಸರತಿ ಸಾಲು ಶಿಸ್ತುಬದ್ಧವಾಗಿ ನಿರ್ವಹಿಸಬೇಕು. ಅನಧಿಕೃತ ಪ್ರವೇಶವನ್ನು ಸಂಪೂರ್ಣ ಬಂದ್ ಮಾಡಬೇಕು. ಇದು ಸದ್ಯಕ್ಕೆ ಈ ಲೆಟರ್ನಲ್ಲಿರುವಂಥ ಡೀಟೇಲ್. ಈಗ ಆರ್ಸಿಬಿ ಅಫಿಷಿಯಲ್ ಇದನ್ನು ಪೋಸ್ಟ್ ಮಾಡಿದೆ. ಜೊತೆಗೆ AI ಕ್ಯಾಮ್ರಾ ಅಳವಡಿಕೆ ಏನಿದೆ ಅದಕ್ಕೆ ಸುಮಾರು 4.5 ಕೋಟಿ ಆಗುತ್ತೆ. ಏನು ಖರ್ಚಿದೆ ಅದರ ವೆಚ್ಚ ನಾವೇ ಭರಿಸ್ತೀವಿ. ಸೊ ಆರ್ಸಿಬಿ ಕಮಿಟೆಡ್ ಆಗಿದೆ ನಮ್ಮ ಫ್ಯಾನ್ಸ್ಗಳ ಸುರಕ್ಷತೆಗೆ ಅಂತ ಕೂಡ ಕೊನೆಯ ಲೈನ್ ಆ್ಯಡ್ ಮಾಡಿದ್ದಾರೆ ಅವರು. AI ಕ್ಯಾಮ್ರಾ ಅಳವಡಿಕೆಗೆ ತಗಲುವಂಥ ವೆಚ್ಚ ನಾವು ಭರಿಸ್ತೀವಿ, 4.5 ಕೋಟಿ. ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ಈ ಪೋಸ್ಟ್ ಅನ್ನು ಮಾಡಿದೆ. ಒಂದು ಫಾರ್ಮಲ್ ಮಾತುಕತೆ ಆಯಿತು ಕೆಎಸ್ಸಿಎ ಜೊತೆಗೆ. ಅದು ಕೂಡ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾದ ನಂತರ ಈ ವಿಶ್ವಾಸ ಹೆಚ್ಚಾಗಿದೆ. ಈ ಬಾರಿ ಹೇಗಾದರೂ ಮಾಡಿ ಆಡಿಸ್ತಾರೆ, ಅಭಿಮಾನಿಗಳಿಗೆ ನಿರಾಸೆ ಮಾಡೋದಿಲ್ಲ ಅಂತ. ಯಾಕಂದರೆ ಈಗಾಗಲೇ ನವಿ ಮುಂಬೈ ಹಾಗೆ ರಾಯ್ಪುರ್ ಬಗ್ಗೆ ಚರ್ಚೆ ಆಗ್ತಿತ್ತು. ಒಂದಷ್ಟು ಮ್ಯಾಚ್ಗಳು ರಾಯ್ಪುರಲ್ಲಾಗುತ್ತೆ, ಹಾಗೆ ಇಲ್ಲಿ ಅಂತ. ವಿಕಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿಕಾಸ್, ಈಗ ಆರ್ಸಿಬಿ ಅಫಿಷಿಯಲ್ ಪೋಸ್ಟ್ನಲ್ಲಿ ಏನಿದೆ ಅಂತ ಒಂದು ಗಮನಿಸಬೇಕು. ವಿಕಾಸ್, ಇಲ್ಲಿ ಯಾವತ್ತೂ ಕೂಡ ಮ್ಯಾಚ್ ಆಗುವಾಗ ಏನು ಸ್ಟ್ಯಾಂಪೀಡ್ ಆಗಿಲ್ಲ, ಆಗಿದ್ದು ಸೆಲೆಬ್ರೇಷನ್ ಟೈಮಲ್ಲಿ ಮಾತ್ರ. ಸೊ ಆದರೂ ಕೂಡ ಆರ್ಸಿಬಿ ಕಂಡೀಷನ್ಸ್ ಅನ್ನು ಹಾಕಿದೆ. ಏನೆಲ್ಲ ಕಂಡೀಷನ್ ಇದೆ, ಏನು ಹೇಳ್ತಾ ಇದೆ ಅಂತ ಆರ್ಸಿಬಿ? ಅವಿನಾಶ್, ಏನು ಕಾಲ್ ತುಳಿತದ ನಂತರದಲ್ಲಿ ಒಂದು ಆರ್ಸಿಬಿ ಪಂದ್ಯಾಟದ ಒಂದು ಸೆಲೆಬ್ರೇಷನ್ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ 11 ಜನ ಮೃತಪಟ್ಟ ನಂತರದಲ್ಲಿ ಮುಂದೆ ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಯ ಪಂದ್ಯಾಟಗಳು ಅಥವಾ IPL ಪಂದ್ಯ ನಡೆಯೋದು ಬಹುತೇಕವಾಗಿ ಡೌಟ್ ಅಂತೇಳಿನೇ ಆಗಿತ್ತು. ಅದಕ್ಕೆ ಹಲವು ಕಸರತ್ತುಗಳನ್ನ ಮಾಡಿದ್ರು. ಪೊಲೀಸ್ ಇಲಾಖೆ ಜೊತೆ ಸಭೆಗಳನ್ನ ಮಾಡಿದ್ರು ಕೆಎಸ್ಸಿಎ. ನಂತರದಲ್ಲಿ ಈಗ ಏನು ಹೊಸ ನೂತನ ಅಧ್ಯಕ್ಷರಾಗಿ ಬಂದಂತ ನಂತರದಲ್ಲೂ ಕೂಡ ಮೊನ್ನೆ ಅಷ್ಟೇ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಸಭೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಹಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ, ಅಂದ್ರೆ ನಮ್ಮ ಏನೆಲ್ಲ 17 ಷರತ್ತುಗಳನ್ನ ನಾವು ವಿಧಿಸಿದ್ವಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನಾವು ಅವಕಾಶನ ಕೊಡಬಹುದು ಅಂತಕ್ಕಂಥ ಮಾತುಕತೆಗಳು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಗೇಟ್ಗಳು, ಈ ಫೈರ್ ಇನ್ಸ್ಪೆಕ್ಷನ್ ಸೇರಿದಂತೆ ಆಂಬುಲೆನ್ಸ್ ಮತ್ತು ಫೈರ್ ಓಡಾಡೋದಕ್ಕೆ ದಾರಿ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನ ಸರಿ ಮಾಡ್ಕೊಳ್ತಾ ಇದ್ರು. ಈಗ ಸದ್ಯ ಆರ್ಸಿಬಿ ಒಂದು ವೇಳೆ ರಾಯ್ಪುರ್ ಅಥವಾ ನವಿ ಮುಂಬೈಗೆ ಶಿಫ್ಟ್ ಆಗ್ತಾರೆ ಹೋಮ್ ಗ್ರೌಂಡ್ ಗೆ ಅಂತ ಹೇಳಿ ಅನ್ಕೊಳ್ಳಾಗ್ತಾ ಇತ್ತು. ಆದ್ರೆ ಇವತ್ತಿನ ಒಂದು ಪೋಸ್ಟ್ ನಲ್ಲಿ AI ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅವತ್ತಿನ ಘಟನೆಯಿಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಆರ್ಸಿಬಿಗೂ ಕೂಡ ಕೆಟ್ಟ ಹೆಸರು ಬಂದಿರುವಂತದ್ದು. ಅದಕ್ಕೆ ಮೂಲ ಕಾರಣ ಕೆಎಸ್ಸಿಎ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇದ್ದಂತಹ ಅಜಾಗರೂಕತೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಮೊನ್ನೆ ಅಷ್ಟೇ ಅಂದ್ರೆ ಸಭೆಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಇವತ್ತು AI ಕ್ಯಾಮ್ರಾಗಳು 300ರಿಂದ 350 AI ಕ್ಯಾಮ್ರಾಗಳನ್ನ ಹಾಕಿ ಅದಕ್ಕೆ ತಗುಲುವಂತ ಖರ್ಚೇನಿದೆ 40 ಕೋಟಿ, ಅವೆಲ್ಲವನ್ನ ನಾವು ಕೊಡ್ತೀವಿ. ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ, ಬರುವಂತ ಪ್ರೇಕ್ಷಕರಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನ ಈಗ ಆರ್ಸಿಬಿ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ವಿಕಾಸ್.